ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ ರಾಜೀವ್ ಗೌಡ ಶಿಡ್ಲಘಟ್ಟ ಕಾಂಗ್ರೆಸ್ ನಾಯಕ, ಪುಡಿ ರೌಡಿ ಅಂತ ಕರಿಬಹುದು, ಇನ್ನೇನು ಬೇಕಾದ್ರೆ ಕರಿಬಹುದು. ಅವನು ಕೊನೆಗೂ ಸಹ ಬಂಧನ ಆಗಿದ್ದಾನೆ. ಎಲ್ಲಿ? ಕೇರಳ ಗಡಿಯಲ್ಲಿ ಬಂಧನ ಆಗಿದ್ದಾನೆ. 13 ದಿನಗಳು ತಲೆಮರೆಸ್ಕೊಂಡು ಓಡಾಡ್ತಿದ್ದ, ಈಗ ಬಂಧನ ಆಗಿದೆ. ಯಾವ ವಿಚಾರಕ್ಕೆ ಅಂತ ನಿಮಗೆ ಗೊತ್ತಿದೆ, ಆದರೂ ಸಹ ಸಂಕ್ಷಿಪ್ತವಾಗಿ ಆಮೇಲೆ ಹೇಳ್ತೀನಿ. ಶಿಡ್ಲಘಟ್ಟದ ಪೌರ ಆಯುಕ್ತರಿಗೆ ಕೆಟ್ಟ ಕೊಳಕ ಭಾಷೆಯಲ್ಲಿ ನಿಂದಿಸಿ ಆ ಮಹಿಳೆಗೆ ಚಪ್ಪಲಿಯಲ್ಲಿ ಹೊಡೆಸ್ತೀನಿ, ಜನರ ಕೈಯಲ್ಲಿ ಬೆಂಕಿ ಹಾಕ್ತೀನಿ ಅಂತ ಎಲ್ಲೇನೋ ಡೈಲಾಗ್ಸ್ ಹೊಡೆದಿದ್ದ. ಪಾಪ ಏನು ಮಾಡ್ತೀರಿ, ಆಡಳಿತ ಪಕ್ಷದವನಾಗಿರೋದ್ರಿಂದ ಏನು ಬೇಕಾದ್ರೂ ನಡೆಯುತ್ತೆ, ನಾನು ಏನು ಬೇಕಾದ್ರೂ ಮಾಡಬಹುದು ಅನ್ನುವಂತಹ ಕೊಬ್ಬಿನಲ್ಲಿ ಮೆರೀತಾ ಇದ್ದ. ಯಾವಾಗ ಆ ಆಡಿಯೋ ವೈರಲ್ ಆಯಿತೋ ತಲೆ ಮರೆಸ್ಕೊಂಡ, ಹೇಡಿಯ ಹಾಗೆ ತಲೆ ಮರೆಸ್ಕೊಂಡ. ಈಗ ಸಿಕ್ಕಿ ಬಿದ್ದಿದ್ದಾನೆ 13 ದಿನಗಳ ನಂತರ. ಸೊ ಏನಿದು ಪ್ರಕರಣ ಮತ್ತು ಈ 13 ದಿನ ಇವನು ಎಲ್ಲೆಲ್ಲಿ ಏನೇನು ಮಾಡ್ಕೊಂಡು ಓಡಾಡ್ತಿದ್ದ, ಇಲ್ಲಿವರೆಗೆ ಬಂದಿರೋ ಮಾಹಿತಿ ಏನು ವಿವರಿಸುವ ಪ್ರಯತ್ನವನ್ನು ಮಾಡ್ತೀನಿ. ಒಂದು 2 ವಾರಗಳ ಹಿಂದೆ ಇದ್ದಕ್ಕಿದ್ದ ಹಾಗೆ ಒಂದು ಆಡಿಯೋ ರೆಕಾರ್ಡಿಂಗು ಇಬ್ಬರು ವ್ಯಕ್ತಿಗಳ ನಡುವೆ ನಡೀತಾ ಇದ್ದು, ಒಂದು ಮಹಿಳೆ ಒಂದು ಪುರುಷನ ನಡುವೆ ನಡೀತಾ ಇದ್ದ ಸಂಭಾಷಣೆ ಅಥವಾ ಬೆದರಿಕೆ ಬೈಗುಳ ಇರುವಂತಹ ಆಡಿಯೋ ಒಂದು ವೈರಲ್ ಆಯಿತು. ಯಾರ್ದು ಅದು ಅನ್ನೋದಾದರೆ ಶಿಡ್ಲಘಟ್ಟದ ಪೌರಾಯುಕ್ತರು, ಅವರ ಹೆಸರು ಪವಿತ್ರ ಗೌಡ, ಅವರ ಹೆಸರು ಅಮೃತ ಗೌಡ ಅಂತ. ಅವರು ಮತ್ತು ಅಲ್ಲಿರುವಂತಹ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಅವರ ನಡುವೆ ನಡೆದಿರುವಂತಹ ಸಂಭಾಷಣೆ. ಅದು ಯಾವ ವಿಚಾರಕ್ಕೆ ಅಂದರೆ, ಒಂದು ಬ್ಯಾನರ್ ತೆರವುಗೊಳಿಸಿದ ವಿಚಾರವಾಗಿ ರಾಜೀವ್ ಗೌಡ ಕೆಂಡಾಮಂಡಲ ಆಗಿ ಬಾಯಿಗೆ ಬಂದ ಮಾತುಗಳನ್ನೆಲ್ಲ ಆಡ್ತಾ, ತೆಗೆದವರು ಆ ಇದು ಈ ಇದು ಅಮ್ಮ ಅಕ್ಕ ಎಲ್ಲ ಬಳಸ್ಕೊಂಡು, ಸುಮಗ ಆ ಮಗ ಈ ಮಗ ಎಲ್ಲ ಬಳಸ್ಕೊಂಡು, ನಂತರ ಈ ಮೇಡಮ್ಗೂ ಸಹ ಬೆದರಿಕೆ ಹಾಕಿದ್ದಾರೆ, ಅಮೃತ ಗೌಡ ಅವ್ರಿಗೂ ಸಹ. ಜನರನ್ನ ಸೇರಿಸಿ ನಿಮ್ಮನ್ನು ಚಪ್ಪಲಿಯಲ್ಲಿ ಹೊಡೆಸ್ತೀನಿ, ಬ್ಯಾನರ್ಗಳಿಗೆಲ್ಲ ಬೆಂಕಿ ಹಾಕ್ಬಿಡ್ತೀನಿ, ಹಾಗೆ ಹೀಗೆ ಅಂತ ಫುಲ್ ತಾನೊಬ್ಬ ರೌಡಿ ಎಲಿಮೆಂಟ್ ನಾನು ಅನ್ನೋ ರೀತಿಯಲ್ಲಿ ಅವನು ಅವತ್ತು ವರ್ತಿಸ್ತ. ಆ ನಂತರ ಮಾಮೂಲಿ ಇದಿದೆ ರಾಜಕಾರಣಿಗಳದ್ದು, ಬಂದು ನನಗೆ ಆ ಉದ್ದೇಶ ಇರಲಿಲ್ಲ, ಈ ಉದ್ದೇಶ ಇರಲಿಲ್ಲ, ಅವರು ನನಗೆ ಸೋದರಿ ಥರ ತಾಯಿ ಥರ ಈ ಡೈಲಾಗ್ಗಳೆಲ್ಲ ಹೊಡೆದು ಅವರ ಮನಸ್ಸಿಗೆ ನೋವಾಗಿದ್ದರೆ ವಿಷಾದ, ಕ್ಷಮೆ, ಸ್ಪಷ್ಟವಾಗಿ ಗೊತ್ತಿರುತ್ತೆ ಇಂತಹ ಹಲ್ಕಟ್ಟು ಕೆಲಸ ಮಾಡಿದಾಗ ಇನ್ನೊಬ್ರಿಗೆ ನೋವಾಗುತ್ತೆ ಅಂತ. ಆದರೂ ನೋವಾಗಿದ್ದರೆ ಅಂತ ಬಳಸೋದು ಈ ರಾಜಕಾರಣಿಗಳು. ಪಟ 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 ಅಂತ ಹೊಡಿಬೇಕು ಅಂತ ಬಿಡುತ್ತೆ ಅವಾಗ. ನೋವಾಗಿದ್ದರೆ ಅಂದಾಗ ಯಾವನೇ ಆಗಿರಲಿ, ಯಾವ ಪಕ್ಷದವನೇ ಆಗಿರಲಿ, ಇವನು ಕಾಂಗ್ರೆಸ್ನವನು, ಇವನು ಆ್ಯಕ್ಚುಲಿ ಶಿಡ್ಲಘಟ್ಟದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿದ್ದ. ಕಾಂಗ್ರೆಸ್ ಸಣ್ಣ ಪುಟ್ಟ ಲೀಡ್ರಲ್ಲ ಇವನು, ಅಭ್ಯರ್ಥಿಯಾಗಿದ್ದವನು ಅಂತೆಲ್ಲ ಡೈಲಾಗ್ ಹೊಡೆದ. ಆ ನಂತರ ಆ ಮೇಡಮ್ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇವನು ಕ್ಲೋಸ್, ಮೊಬೈಲ್ ಸ್ವಿಚ್ ಆಫ್, ಪತ್ತೆ ಇಲ್ಲ ಆಸಾಮಿ. 13 ದಿನ ಆಯಿತು, ಎಲ್ಲೂ ಸಿಗಲಿಲ್ಲ. ಎಲ್ಲ ವಿರೋಧ ಪಕ್ಷಗಳು, ಜನಗಳು ಎಲ್ಲರೂ ಸಹ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರು, ಯಾಕೆ ಸಿಗ್ತಾ ಇಲ್ಲ ಅವನು? ನೀವು ಹುಡುಕ್ತಿದ್ದೀರಾ, ನೀವು ಗಂಭೀರವಾಗಿದ್ದೀರಾ ಕೇಸಿನಲ್ಲಿ, ಯಾಕಂದರೆ ನಿಮ್ಮ ಪಕ್ಷದ ನಾಯಕ ಅವನು, ಹಾಗಾಗಿ ಅವನ್ನ ಬಚಾವ್ ಮಾಡ್ತಿದ್ದೀರಿ. ಯಾರೋ ದೊಡ್ಡ ನಾಯಕರು ಬಚಾವ್ ಮಾಡ್ತಿದ್ದಾರೆ, ಯಾರೋ ಮಂತ್ರಿ ಬಚಾವ್ ಮಾಡ್ತಿದ್ದಾರೆ ಅಂತ ಸಾಕಷ್ಟು ಗಾಳಿ ಸುದ್ದಿಗಳ ಜೊತೆಗೆ ಟೀಕೆಗಳು ಸಹ ಬರೋಕ್ಕೆ ಶುರುವಾಯಿತು. ಬಟ್ ಅಟ್ ಲಾಸ್ಟ್ ನಿನ್ನೆ ಕೇರಳದ ಗಡಿಯಲ್ಲಿ, ಮಂಗಳೂರಿಂದ ಕೇರಳಕ್ಕೆ ಹೊರಟಿದ್ದಂತೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಆತನ ಬಂಧನ ಆಗಿದೆ. ಸೊ ಅಲ್ಲಿಂದ ತಿಳಿದು ಬರ್ತಾ ಇರೋ ವಿಚಾರ ಏನು ಅಂದರೆ, ಅವನು ಎಸ್ಕೇಪ್ ಆಗಿರೋದೇ ಕಾರ್ನಲ್ಲಿ ಅನ್ನುವಂತಹ ಮಾಹಿತಿಯನ್ನು ಪೊಲೀಸರು ಅವತ್ತೇ ಪಡ್ಕೊಂಡಿದ್ದಾರೆ. ಹಾಗಾಗಿ ಅವನ ಕಾರಿನ GPS ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಅಂಥದ್ರಲ್ಲಿ ಅವನು ಒಂದು MG ಹೆಕ್ಟರ್ ಕಾರ್ನಲ್ಲಿ ಬೆಂಗಳೂರಿಂದ ಮಂಗಳೂರು ಹೋಗಿದ್ದಾನಂತೆ. GPS ಇಂದ ಸೊ ಅವ್ರಿಗೆ ಪಕ್ಕಾ ಗೊತ್ತಾಗಿದೆ ಮಂಗಳೂರಿಗೆ ಹೋಗಿದ್ದಾನೆ. ಬಟ್ ಮಂಗಳೂರಲ್ಲಿ ಎಲ್ಲಿರ್ತಾನೆ, ಸಿಗಬೇಕಲ್ಲ ಕೈಗೆ. ಅಲ್ಲಿ ಹೋಗಿ ಕಾರನ್ನು ಅಲ್ಲಿರುವಂಥ ರೈಲ್ವೆ ಸ್ಟೇಷನ್ನಲ್ಲಿ ಪಾರ್ಕ್ ಮಾಡಿಬಿಟ್ಟಿದ್ದಾನೆ. ಅಲ್ಲಿಂದ ಎಲ್ಲಿ ಹೋದ ಅಂತ ಪೊಲೀಸರು ಕೊಡ್ತಿರೋ ಮಾಹಿತಿಯ ಪ್ರಕಾರ ಪಚ್ಚನಾಡಿ ಅನ್ನುವಂತಹ ಕಡೆ ಒಂದು ರೆಸಾರ್ಟ್ನಲ್ಲಿ ಅಲ್ಲಿ ಹೋಗಿ ಉಳ್ಕೊಂಡಿದ್ದಂತೆ. ಪಚ್ಚನಾಡಿ ಅನ್ನುವಂತಹ ಪ್ರದೇಶ ಮಂಗಳೂರು. ಆ ರೆಸಾರ್ಟ್ ಓನರ್ನ ಕಾರ್ ಬಳಸ್ಕೊಂಡು ಓಡಾಡ್ಕೊಂಡಿದ್ದಂತೆ ಲೋಕಲಲ್ಲಿ. ಅದರಲ್ಲೇ ಕೇರಳಗೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಿರಬೇಕಾದ್ರೆ ಲಾಕ್ ಆಗಿದ್ದಾನೆ. ಈಗ ರೆಸಾರ್ಟ್ ಓನರ್ಗೂ ಸಹ ಒಂದಷ್ಟು ಪೆಂಡೆತ್ತಾರೆ, ವಿಚಾರಣೆಗೆ ಬರಬೇಕು ಅಥವಾ ಅವನು ಅರೆಸ್ಟ್ ಆದರೂ ಆಗ್ಬಿಡ್ಬೋದು. ಯಾಕಂದರೆ ಇವನು ತಲೆಮರೆಸ್ಕೊಂಡಿರ್ಬೇಕಾದ್ರೆ ಅವನಿಗೆ ಅವ್ರು ಕೊಟ್ಟಿದ್ದಾರೆ, ಆಶ್ರಯ ಕೊಟ್ಟಿರುವಂಥ ಆರೋಪ ಬರುತ್ತೆ.
ಇದರ ಜೊತೆಗೆ ಇನ್ನೊಂದಷ್ಟು ಕಡೆ ಸುದ್ದಿಗಳು ಬಂದಿದ್ದೇನು ಅಂದರೆ ಈ ರಾಜೀವ್ ಗೌಡ ತನ್ನ ಸೋದರಿಯ ಕಾರ್ನಲ್ಲಿ ಎಲ್ಲ ಕಡೆ ಓಡಾಡ್ಕೊಂಡಿದ್ದ, ಹಾಗಾಗಿ ಅವನ ಕೈಗೆ ಸಿಗ್ತಿರ್ಲಿಲ್ಲ. ಬಟ್ ಈಗ ಲಾಕ್ ಆಗಿದ್ದಾನೆ. ಸೋದರಿಯನ್ನು ಇಂಟ್ರಾಗೇಷನ್ ಮಾಡಿ ಅಥವಾ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿ ಹೊರಗಡೆ ಬಂದಿದೆ, ಬಂಧನ ಆಗಿದೆ ಅಂತ. ಬಟ್ ಅದು ಒಂದು ಸ್ಟೋರಿ ಇದೆ. ಬಟ್ ಈ ಕಡೆ ಬರ್ತಿರುವಂಥದ್ದು ಅವನದೇ ಕಾರಲ್ಲಿ ಮಂಗಳೂರು ಹೋಗಿದ್ದಾನೆ. ಮಂಗಳೂರಲ್ಲಿ ಕಾರನ್ನು ರೈಲ್ವೆ ಸ್ಟೇಷನಲ್ಲಿ ಬಿಟ್ಟು ಪಚ್ಚನಾಡಿ ಅನ್ನುವಂಥ ಪ್ರದೇಶದಲ್ಲಿ ರೆಸಾರ್ಟಲ್ಲಿ ವಾಸವಾಗಿದ್ದ. ಹೀಗೆ ಅರೆಸ್ಟ್ ಮಾಡಿದ್ದೀವಿ ಅಂತ ಈಗ ಶಿಡ್ಲಘಟ್ಟಕ್ಕೆ ವಾಪಸ್ ಕರ್ಕೊಂಡು ಬರ್ತಾರೆ ಪೊಲೀಸರು. ಅಲ್ಲೊಂದು ಕೋರ್ಟಿಗೆ ಹಾಜರುಪಡಿಸಿ ಕಸ್ಟಡಿಗೆ ತಗೊಳ್ಳೋದು ಏನೋ. ಇದರಲ್ಲಿ ಏನು ಅವನಿಗೆ ಪೊಲೀಸ್ ಇಂಟ್ರಾಗೇಷನ್ ಕಸ್ಟಡಿಗೆ ತಗೊಂಡು ಮಾಡೋ ಅಂಥದ್ದು ಏನಿರಲ್ಲ. ಮೇ ಬಿ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ಬೋದು. ಇವನು ಇಷ್ಟೆಲ್ಲ ಮಾಡ್ತಿದ್ನಲ್ಲ, ಇದರ ನಡುವೆ ಸುಮ್ಮನೆ ಏನಿರಲಿಲ್ಲ. ಅವನು ಕದ್ದು ಓಡಾಡ್ತಾನೆ, ಹೈಕೋರ್ಟ್ವರೆಗೂ ಹೋಗಿದ್ದ. FIR ಸ್ಕ್ವಾಶ್ ಮಾಡಿಬಿಡಿ, FIR ಸರಿಯಲ್ಲ, ಕಾನೂನು ಬಾಹಿರ ಅದು ಅಂತ. ಬಟ್ ಎಲ್ಲೂ ಬೇಯ್ಲು ಸಿಗಲಿಲ್ಲ ಅವನಿಗೆ. FIR ಸ್ಕ್ವಾಶ್ಗೂ ಸಹ ಹೈಕೋರ್ಟ್ ನಿರಾಕರಿಸ್ತು. ಹಾಗಾಗಿ ಅವನಿಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ರಾಜ್ಯ ಸರ್ಕಾರಕ್ಕೆ ಬೇರೆ ದೊಡ್ಡ ತಲೆನೋವಾಗ ಹೋಗಿತ್ತು. ದಿನ ಬೆಳಗಾದರೆ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡ್ತವೆ, ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ, ಎಲ್ರಿ ರಾಜೀವ್ ಗೌಡ ಅಂತ. ಗೃಹ ಮಂತ್ರಿಗಳೇ ಮೊನ್ನೆ ಹೇಳಿಕೆ ಕೊಡಬೇಕಾಗಿತ್ತು. ಎಷ್ಟು ದಿನ ಅಂತ ತಪ್ಪಿಸ್ಕೊಂಡು ಓಡಾಡ್ತಾನೆ, ಅವನು ಹಿಡಿತೀವಿ, ಸಿಗ್ತಾನೆ ಅಂತ ಅವರು ಹೇಳಿಕೆ ಕೊಡುವಂಥ ಮಟ್ಟಕ್ಕೆ ಹೋಗಿತ್ತು. ಬಟ್ ಈಗ ವಿಧಿ ಇಲ್ಲದೆ ಸಿಗಾಕೊಂಡಿದ್ದಾನೆ. ಅವ್ನಿಗೇನು ಆಗುತ್ತೆ, ಅದು ಇದಕ್ಕೆ ಈಸಿಯಾಗಿ ಬೇಲ್ ಸಿಗುತ್ತೆ, ಅದೇನು ತೊಂದರೆ ಇಲ್ಲ. ಬಟ್ ಸ್ವಲ್ಪ ದಿನ ಒಳಗಡೆ ಇರೋ ಸಾಧ್ಯತೆ ಇದೆ. ಮೇ ಬಿ ಒಂದೇಗೆ ಬೇಲ್ ಸಿಕ್ಬಿಡ್ಬೋದು, ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿರೋದು ಅಥವಾ ಬೇರೆ ಕೇಸ್ ಇರೋದ್ರಿಂದ. ಸೊ ಇದಿಷ್ಟು ಶಿಡ್ಲಘಟ್ಟದ ವಿಚಾರವಾಗಿ ರಾಜೀವ್ ಗೌಡ ಅನ್ನುವಂಥವನ ಬಂಧನದ ಹಿನ್ನೆಲೆಯಲ್ಲಿ ನಾವು ನೋಡಬಹುದಂಥ ವಿಚಾರಗಳು ಅಷ್ಟೇ. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.